ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸೃಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತ ಧೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 53ನೆಯ ಅಧ್ಯಾಯದ ಪೂರ್ವಭಾಗದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಪುರಾಣಾನುಕ್ರಮಣಿಕೆ, ಅಷ್ಟಾದಶ ಮಹಾಪುರಾಣಗಳು, ಅವುಗಳ ಶ್ಲೋಕ ಸಂಖ್ಯೆ, ಸಾತ್ವಿಕ ರಾಜಸಾದಿ ಪ್ರಭೇದಗಳ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಮುನಿಗಳು ಕೇಳುತ್ತಾರೆ, ಎಲೈ ಸೂತ ಮುನಿಯೇ, ಪುರಾಣಗಳ ಸಂಖ್ಯೆಯನ್ನು ಕ್ರಮವಾಗಿ ವಿಸ್ತರಿಸಿ ಹೇಳು. ದಾನ ಧರ್ಮಗಳ ಸ್ವರೂಪವೆಲ್ಲವನ್ನೂ ತಿಳಿಸು. ಸೂತ ಪುರಾಣಿಕನು ಹೇಳುತ್ತಾನೆ, ಪುರಾಣ ಪುರುಷನು ವಿಶ್ವರೂಪಿಯೂ ಆದ ಭಗವಂತನು ಆ ಪ್ರಳಯ ಕಾಲದಲ್ಲಿ ವೈವಸ್ವತ ಮನುವಿಗೆ ಪುರಾಣಗಳ ಸಂಬಂಧವಾದ ಇದೇ ವಿಷಯವನ್ನು ತಿಳಿಸಿದನು. ಅದನ್ನೇ ನಿಮಗೆ ಹೇಳುವೆನು ಕೇಳಿರಿ. ಮತ್ಸ್ಯರೂಪಿ ಪರಮಾತ್ಮನು ಹೇಳುತ್ತಾನೆ, ಎಲ್ಲ ಶಾಸ್ತ್ರಗಳಿಗಿಂತಲೂ ಮೊದಲು ಪುರಾಣವು ಬ್ರಹ್ಮನ ಸ್ಮೃತಿಪಥಕ್ಕೆ ಬಂದಿತು. ತರುವಾಯ ಅವನ ಮುಖಗಳಿಂದ ವೇದಗಳು ಹೊರಟು ಬಂದವು. ದೋಷ ದೂರನಾದ ಎಲೈ ಮನುಚಕ್ರವರ್ತಿಯೇ,
ಧರ್ಮಾರ್ಥ ಕಾಮಗಳನ್ನು ಸಾಧಿಸಿಕೊಡುವ ಪವಿತ್ರವಾದ ಪುರಾಣವು ಹಿಂದೆ ಕಲ್ಪಾಂತರದಲ್ಲಿ ಏಕರಾಶಿ ರೂಪದಿಂದ ಇದ್ದಿತು. ಅದು 100 ಕೋಟಿ ಶ್ಲೋಕಾತ್ಮಕವಾಗಿತ್ತು. ಲೋಕಗಳೆಲ್ಲ ಸುಟ್ಟು ಹೋಗಲು ನಾನು ಹಯಗ್ರೀವ ರೂಪವನ್ನು ಧರಿಸಿ ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ ಮತ್ತು ಕಲ್ಪಗಳೆಂಬ ವೇದಾಂಗಗಳನ್ನು, ಋಗ್ಯಜು ಸಾಮಾಥರ್ವಣಗಳೆಂಬ 4 ವೇದಗಳನ್ನು, ಪುರಾಣವನ್ನು, ನ್ಯಾಯಶಾಸ್ತ್ರವನ್ನು, ಮೀಮಾಂಸಾ ಶಾಸ್ತ್ರವನ್ನು ಬೇರೆ ಬೇರೆಯಾಗಿ ಮಾಡಿದೆನು. ಕಲ್ಪದ ಆದಿಯಲ್ಲಿ ಜಗತ್ತನ್ನೆಲ್ಲ ಸಾಗರವು ಆಕ್ರಮಿಸಿ ಜಲಮಯವಾಗಿ ಮಾಡಿರಲು ಮತ್ಸ್ಯರೂಪವನ್ನು ಧರಿಸಿ ಮತ್ತೆ ಹಾಗೆಯೇ ವಿಂಗಡಿಸಿದೆನು. ನೀರಿನೊಳಗಿದ್ದುಕೊಂಡು ಇದೆಲ್ಲವನ್ನೂ ಹೇಳಿದೆನು. ಬ್ರಹ್ಮನು ಅದನ್ನು ಕೇಳಿ ಮುನಿಗಳಿಗೆ ಉಪದೇಶಿಸಿದನು. ಅಖಂಡವಾದ ಆ ಪುರಾಣದ ಜ್ಞಾನದಿಂದ ಸರ್ವಶಾಸ್ತ್ರಗಳಲ್ಲಿಯೂ ಪ್ರವೃತ್ತಿಯುಂಟಾಯಿತು. ಬಳಿಕ ಕಾಲಕ್ರಮದಿಂದ ಅದನ್ನು ತಿಳಿದುಕೊಳ್ಳುವುದು ಕಷ್ಟವಾದುದನ್ನು ಕಂಡು ನಾನು ಒಂದೊಂದು ದ್ವಾಪರ ಯುಗದಲ್ಲಿಯೂ ವ್ಯಾಸರೂಪವನ್ನು ಧರಿಸಿ 4 ಲಕ್ಷ ಪ್ರಮಾಣದ ಶ್ಲೋಕಕ್ಕೆ ಅದನ್ನು ಸಂಕೋಚಪಡಿಸುತ್ತಿರುವೆನು. ಅದು 18 ಪುರಾಣಗಳ ರೂಪದಿಂದ ವಿಭಾಗವಾಗಿ ಭೂಲೋಕದಲ್ಲಿ ಮೆರೆಯುತ್ತಿದೆ. ದೇವಲೋಕದಲ್ಲಿ ಮಾತ್ರ ಇಂದಿಗೂ ಶತಕೋಟಿ ಶ್ಲೋಕ ರೂಪದಿಂದಲೇ ಇದೆ. ಓ ಋಷಿಶ್ರೇಷ್ಠರೇ, ಬ್ರಹ್ಮನು ಮರೀಚಿ ಮಹರ್ಷಿಗೆ ಹೇಳಿದ ರೀತಿಯಲ್ಲಿ ಆ ಪುರಾಣಗಳ ಹೆಸರನ್ನು ಪ್ರಮಾಣವನ್ನು ತಿಳಿಸುವೆನು ಕೇಳಿರಿ. ಬ್ರಹ್ಮಪುರಾಣವು 13,000 ಶ್ಲೋಕಾತ್ಮಕವಾದುದೆಂದು ಹೇಳುತ್ತಾರೆ. ಅದನ್ನು ಬರೆದು ವೈಶಾಖ ಮಾಸದ ಹುಣ್ಣಿಮೆಯ ದಿನ ಜಲಧೇನು ಸಮೇತವಾಗಿ ದಾನ ಮಾಡತಕ್ಕವನು ಬ್ರಹ್ಮಲೋಕದಲ್ಲಿ ಮನ್ನಣೆಯನ್ನು ಪಡೆಯುತ್ತಾನೆ. ಪ್ರಪಂಚವು ಸುವರ್ಣಮಯವಾದ ಪದ್ಮರೂಪದಿಂದಿತ್ತು. ಆ ವೃತ್ತಾಂತವನ್ನು ಕುರಿತ ಪುರಾಣಕ್ಕೆ ಪಾದ್ಮ ಪುರಾಣವೆಂದು ಹೆಸರು. ಅದು 55,000 ಶ್ಲೋಕಗಳಿಂದ ಕೂಡಿದುದು. ಆ ಪುರಾಣವನ್ನು ಬರೆದು ಸುವರ್ಣ ಕಲಶದೊಡನೆ ಜ್ಯೇಷ್ಠ ಮಾಸದಲ್ಲಿ ಎಳ್ಳು ಸಹಿತವಾಗಿ ದಾನ ಮಾಡಿದರೆ ಅಶ್ವಮೇಧ ಯಾಗ ಮಾಡಿದಷ್ಟು ಫಲವು ಬರುವುದು. ವಾರಾಹಕಲ್ಪದ ವೃತ್ತಾಂತವನ್ನು ಕುರಿತು ಪರಾಶರ ಮಹರ್ಷಿಯು ಹೇಳಿದ ಪುರಾಣವನ್ನು ವಿಷ್ಣು ಪುರಾಣವೆನ್ನುವರು. ಅದರಲ್ಲಿ ಸಕಲ ಧರ್ಮಗಳೂ ಪ್ರತಿಪಾದಿತವಾಗಿವೆ. ಅದನ್ನು ಆಷಾಢ ಮಾಸದಲ್ಲಿ ಹುಣ್ಣಿಮೆಯ ದಿನ ಘೃತಧೇನು ಸಮೇತವಾಗಿ ದಾನ ಮಾಡುವವನು ಪರಿಶುದ್ಧಾತ್ಮನಾಗಿ ವರುಣನ ಸಾನ್ನಿಧ್ಯವನ್ನು ಪಡೆಯುತ್ತಾನೆ. ಅದರ ಪ್ರಮಾಣವು 23,000 ಶ್ಲೋಕವೆಂದು ಪ್ರಾಜ್ಞರು ಹೇಳುತ್ತಾರೆ. ಶ್ವೇತಕಲ್ಪದ ಪ್ರಸಂಗದಿಂದ ವಾಯುದೇವನು ಧರ್ಮಗಳನ್ನು ಹೇಳಿದನು. ಅವುಗಳನ್ನು ಒಳಗೊಂಡ ಪುರಾಣವು ವಾಯುಪುರಾಣವೆನಿಸುವುದು. ಅದರಲ್ಲಿ ರುದ್ರ ಮಾಹಾತ್ಮ್ಯವು ವರ್ಣಿತವಾಗಿದೆ. ಅದು 24,000 ಶ್ಲೋಕಾತ್ಮಕವಾದುದು. ಶ್ರಾವಣ ಮಾಸದಲ್ಲಿ ಶ್ರವಣ ನಕ್ಷತ್ರ ಸಹಿತವಾದ ಹುಣ್ಣಿಮೆಯ ದಿನ ಗುಡಧೇನುವಿನೊಡನೆ ಎತ್ತಿನ ಸಹಿತವಾಗಿ ಕುಟುಂಬಿಯಾದ ಬ್ರಾಹ್ಮಣನಿಗೆ ಅದನ್ನು ದಾನ ಮಾಡಿದರೆ ಪರಿಶುದ್ಧಾತ್ಮನಾಗಿ 1 ಕಲ್ಪಕಾಲ ಪೂರ್ಣವಾಗಿ ಶಿವಲೋಕದಲ್ಲಿ ವಾಸಿಸುವನು. ಗಾಯತ್ರಿಯ ಅರ್ಥವನ್ನು ವಿಚಾರ ಮಾಡಿ ಧರ್ಮವನ್ನು ಪ್ರತಿಪಾದಿಸುವ ಪುರಾಣವು ಭಾಗವತವೆನಿಸಿಕೊಳ್ಳುವುದು. ಅದರಲ್ಲಿ ವೃತ್ರಾಸುರನ ವಧವನ್ನು ವರ್ಣಿಸಿದೆ. ಆ ಪುರಾಣವು ಸಾರಸ್ವತ ಕಲ್ಪದ ಮಧ್ಯದಲ್ಲಿದ್ದ ಮಹಾಪುರುಷರ ವೃತ್ತಾಂತವನ್ನು
ಒಳಗೊಂಡಿರುವುದು. ಅದನ್ನೇ ಭಾಗವತವೆನ್ನುತ್ತಾರೆ. ಅದನ್ನು ಬರೆದು ಭಾದ್ರಪದ ಮಾಸದ ಹುಣ್ಣಿಮೆಯ ದಿನದಲ್ಲಿ ಚಿನ್ನದ ಸಿಂಹದೊಡನೆ ದಾನ ಮಾಡಿದರೆ ಉತ್ತಮ ಗತಿಯು ದೊರಕುವುದು. ಆ ಪುರಾಣದ ಪರಿಮಿತಿ 18,000 ಶ್ಲೋಕಗಳು. ಬೃಹತ್ಕಲ್ಪಕ್ಕೆ ಸಂಬಂಧಿಸಿದ ಧರ್ಮಗಳನ್ನು ನಾರದ ಮಹರ್ಷಿಯು ಹೇಳಿರುವ ಪುರಾಣವು ನಾರದೀಯವೆನಿಸುವುದು. ಅದರಲ್ಲಿ 25,000 ಶ್ಲೋಕಗಳಿವೆ. ಆಶ್ವಯುಜ ಮಾಸದ ಹುಣ್ಣಿಮೆಯಲ್ಲಿ ಅದನ್ನು ಗೋಸಹಿತವಾಗಿ ದಾನ ಮಾಡಬೇಕು. ಅದರಿಂದ ಪುನರ್ಜನ್ಮವಿಲ್ಲದಂತಹ ಉತ್ತಮ ಗತಿಯು ದೊರಕುವುದು. ಧರ್ಮಚಾರಿಗಳಾದ ಮಹರ್ಷಿಗಳು ಪಕ್ಷಿಗಳನ್ನು ಉದ್ದೇಶಿಸಿ ಪ್ರಶ್ನೋತ್ತರ ರೂಪವಾಗಿ ಧರ್ಮಾಧರ್ಮ ವಿಚಾರವನ್ನು ನಡೆಸಿರುವರು. ಅದೆಲ್ಲವನ್ನು ಮಾರ್ಕಂಡೇಯ ಮುನಿಯು ವಿಸ್ತಾರವಾಗಿ ಮಾರ್ಕಂಡೇಯ ಪುರಾಣದಲ್ಲಿ ಪ್ರತಿಪಾದಿಸಿರುವನು. ಅದರಲ್ಲಿ 9,000 ಶ್ಲೋಕಗಳಿವೆ. ಅದರ ಕೈಬರಹದ ಪ್ರತಿಯನ್ನು ಕಾರ್ತೀಕ ಮಾಸದ ಹುಣ್ಣಿಮೆಯ ದಿನ ಚಿನ್ನದ ಆನೆಯ ಸಮೇತವಾಗಿ ದಾನ ಮಾಡತಕ್ಕವನಿಗೆ ಪುಂಡರೀಕ ಯಜ್ಞವನ್ನು ಮಾಡಿದಷ್ಟು ಫಲವು ಬರುವುದು. ಈಶಾನ ಕಲ್ಪದ ವೃತ್ತಾಂತವನ್ನು ಕುರಿತು ವಸಿಷ್ಠ ಮಹರ್ಷಿಗೆ ಅಗ್ನಿಯು ಹೇಳಿದುದೇ ಆಗ್ನೇಯ ಪುರಾಣವು. ಅದನ್ನು ಬರೆದು ಚಿನ್ನದ ತಾವರೆಯೊಡನೆ ಮಾರ್ಗಶೀರ್ಷ ಮಾಸದ ಹುಣ್ಣಿಮೆಯಲ್ಲಿ ತಿಲಧೇನು ಸಹಿತವಾಗಿ ದಾನ ಮಾಡಿದರೆ ಸಕಲ ಯಜ್ಞಗಳನ್ನು ಮಾಡಿದಷ್ಟು ಫಲವು ಲಭಿಸುವುದು. ಅದು 16,000 ಶ್ಲೋಕಯುಕ್ತವಾದುದು. ಚತುರ್ಮುಖ ಬ್ರಹ್ಮನು ಅಘೋರ ಕಲ್ಪ ವೃತ್ತಾಂತದ ಪ್ರಸಂಗದಿಂದ ಜಗತ್ತಿನ ಸ್ಥಿತಿಯನ್ನು ಮನುವಿಗೆ ಹೇಳಿದನು. ಆ ಪುರಾಣವು ಭವಿಷ್ಯ ಪುರಾಣವೆನಿಸುವುದು. ಅದರಲ್ಲಿ ಸೂರ್ಯನ ಮಾಹಾತ್ಮ್ಯವೂ ಪ್ರಾಣಿವರ್ಗದ ಲಕ್ಷಣವೂ ಪ್ರತಿಪಾದ್ಯವಾಗಿದೆ. ಮುಂದೆ ಬರಲಿರುವ ವೃತ್ತಾಂತವನ್ನು ವಿಶೇಷವಾಗಿ ಅದು ಒಳಗೊಂಡಿದೆ. ಅದು 14,500 ಶ್ಲೋಕಗಳಿಂದ ಕೂಡಿದೆ. ಅದನ್ನು ಪುಷ್ಯಮಾಸದ ಪೌರ್ಣಮಿಯ ದಿವಸದಲ್ಲಿ ಶುದ್ಧ ಮನಸ್ಸಿನಿಂದ ಬೆಲ್ಲ ತುಂಬಿದ ಪಾತ್ರೆಯೊಡನೆ ದಾನ ಮಾಡಿದರೆ ಅಗ್ನಿಷ್ಠೋಮ ಯಾಗದ ಫಲ ಉಂಟಾಗುವುದು. ಬ್ರಹ್ಮವೈವರ್ತ ಪುರಾಣವು ರಥಂತರ ಕಲ್ಪದ ವೃತ್ತಾಂತವನ್ನು ಅಧಿಕರಿಸಿ ರಚಿತವಾದುದು. ಅದರಲ್ಲಿ ಸಾವರ್ಣಿ ಮನುವು ನಾರದನಿಗೆ ಶ್ರೇಷ್ಠವಾದ ಕೃಷ್ಣ ಮಹಿಮೆಯನ್ನು, ಅಡಿಗಡಿಗೆ ಬ್ರಹ್ಮ ವರಾಹನ ವೃತ್ತಾಂತವನ್ನು ಹೇಳಿರುವನು. ಅದು 18,000 ಶ್ಲೋಕಗಳಿಂದ ಕೂಡಿರುವುದು. ಮಾಘ ಮಾಸದ ಹುಣ್ಣಿಮೆಯಲ್ಲಿ ಬ್ರಹ್ಮವೈವರ್ತ ಪುರಾಣದ ಕೈಬರಹದ ಪ್ರತಿಯನ್ನು ದಾನ ಮಾಡುವವನು ಬ್ರಹ್ಮಲೋಕದಲ್ಲಿ ಮಾನ್ಯನೆನಿಸುವನು. ಅಗ್ನಿಲಿಂಗದ ಮಧ್ಯದಲ್ಲಿ ನಿಂತು ಮಹೇಶ್ವರನು ಕುಮಾರಸ್ವಾಮಿಯನ್ನು ಕುರಿತು ಧರ್ಮ, ಅರ್ಥ, ಕಾಮ, ಮೋಕ್ಷಗಳೆಂಬ 4 ಬಗೆಯ ಪುರುಷಾರ್ಥಗಳ ಸಿದ್ಧಿಗಾಗಿ ಕಲ್ಪಾಂತದಲ್ಲಿ ಹೇಳಿದ ಪುರಾಣವನ್ನು ಸಾಕ್ಷಾತ್ ಬ್ರಹ್ಮದೇವನು ಲೈಂಗ ಪುರಾಣವೆಂದು ಕರೆದನು. 11,000 ಶ್ಲೋಕಗಳುಳ್ಳ ಆ ಲೈಂಗ ಪುರಾಣವನ್ನು ಫಾಲ್ಗುಣ ಮಾಸದ ಪೌರ್ಣಮಿಯಲ್ಲಿ ಎಳ್ಳು ತುಂಬಿದ ಪಾತ್ರೆಯೊಡನೆ ದಾನ ಮಾಡುವವನು ಶಿವನ ಸಾಮ್ಯವನ್ನು ಪಡೆಯುವನು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 53ನೇ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನೆಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ.
ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ ಶ್ರೀಕೃಷ್ಣಾಯ ನಮಃ.